ನಮ್ಮ ಜೀವನದಲ್ಲಿ ಯಾರಿಂದಾದ್ರೂ ನಮಗೆ ತುಂಬಾ ನೋವಾಗಿದ್ರೆ ಅಥವಾ ನೋವಾಗುವಂತ ಘಟನೆಗಳು ನಡೆದಿದ್ರೆ ಅದು ನಮಗೆ ಪದೇ ಪದೇ ಕಾಡ್ತಾ ಇರುತ್ತೆ. ನಾವು ಎಷ್ಟು ಮರಿಲಿಕ್ಕೆ ಪ್ರಯತ್ನ ಪಟ್ಟರೂ ಆಗ್ತಾ ಇರೋದಿಲ್ಲ. ಯಾಕಂದ್ರೆ ಆ ನೋವು ನಮ್ಮ ಒಳಗಡೆ ಸ್ಟೋರ್ ಆಗಿರುತ್ತೆ. ನಾವು ಆ ನೋವನ್ನ ಹೊರಗಡೆ ಹಾಕಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಒಳ್ಳೆಯದನ್ನ ಅಟ್ರಾಕ್ಟ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಹಾಗಾದ್ರೆ ನಮ್ಮ ಒಳಗಡೆ ಇರೋ ಈ ನೋವನ್ನೆಲ್ಲ ನಾವು ಹೇಗೆ ಹೊರಗೆ ಹಾಕೋದು, ನಮ್ಮನ್ನ ನಾವು ಹೇಗೆ ಹೀಲ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ಒಂದು ಪೆನ್ ಮತ್ತೆ ಪೇಪರ್ನ ತಗೊಳ್ಳಿ. ಪೇಪರಲ್ಲಿ ಬರಿತಾ ಹೋಗಿ, ನಿಮ್ಮ ಜೀವನದಲ್ಲಿ ಯಾರಿಂದ ನಿಮ್ಗೆ ನೋವಾಗಿದೆ, ಯಾವ ಘಟನೆಗಳಿಂದ ನಿಮ್ಗೆ ನೋವಾಗಿದೆಯೋ ಅದೆಲ್ಲವನ್ನ ಪೇಪರಲ್ಲಿ ಬರೀರಿ. ನಿಮ್ಮ ಕೋಪ, ನೋವು, ದುಃಖ, ಫ್ರಸ್ಟ್ರೇಷನ್ ಎಲ್ಲವನ್ನ ಪೇಪರಲ್ಲಿ ಬರಿತಾ ಹೋಗಿ. ಆದ್ರೆ ಒಂದು ಸಾರಿ ಬರೆದ್ಮೇಲೆ ಮತ್ತೆ ಓದ್ಲಿಕ್ಕೆ ಹೋಗ್ಬೇಡಿ. ಹೀಗೆ ಎಲ್ಲವನ್ನ ಬರೆದಾದ್ಮೇಲೆ ಆ ಪೇಪರ್ನ ಬೆಂಕಿಯಲ್ಲಿ ಸುಟ್ಟಾಕಿ. ನಂತರ ಆ ಬೂದಿಯನ್ನ ಯೂನಿವರ್ಸ್ಗೆ ಕಳಿಸ್ಬಿಡಿ. ಹೀಗೆ ಪ್ರತಿದಿನ ಮಾಡೋದ್ರಿಂದ ನಿಮ್ಮ ನೋವು ಕಡಿಮೆ ಆಗ್ತಾ ಬರುತ್ತೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿಮಗೆ ಆ ವ್ಯಕ್ತಿಗಳು ಮತ್ತು ಆ ಘಟನೆಗಳು ನೆನಪಾದ್ರೂ ಕೂಡ ನಿಮ್ಮ ಭಾವನೆಗಳಲ್ಲಿ ಯಾವುದೇ ಏರುಪೇರು ಆಗೋದಿಲ್ಲ. ಟ್ರೈ ಮಾಡಿ ನೋಡಿ.